ನಾನು ನಮ್ಮ ಮೋಹಿತಂಗೆ ನಮ್ಮ ಮನೇಲಿದ್ದಾಗ ಸ್ಟಿಚ್ ಮಾಡಿ ಕಳಿಸಿದ್ದು. ಇದು ಬಂದು ಹಿಂಗೆ ಫುಲ್ಲು ಬಫ್ ಥರ ಬರುತ್ತೆ ಹಿಂಗೆ ಹಾಕ್ಕೊಂಡಾಗ. ಆ್ಯಕ್ಚುಲಾಗಿ ನಾನು ಟೈಲರಿಂಗು ಒಂದು ನಂದು ಫಸ್ಟ್ PU ಇದ್ದಾಗಲೇ ಸ್ಟಾರ್ಟ್ ಮಾಡಿದ್ದೆ. 50 ರುಪೀಸಲ್ಲಿ ನೋಡಿ ಎಷ್ಟು ಗ್ರ್ಯಾಂಡ್ ದುಪ್ಪಟ್ಟ ರೆಡಿ ಮಾಡಿದ್ದೀನಿ. ಟೈಲರಿಂಗ್ ಕಲ್ತಿರಲಿಲ್ಲ, ಹಾಗೆ ನಮ್ಮ ಅಜ್ಜಿ ಸ್ಟಿಚ್ ಮಾಡ್ತಾಯಿದ್ರು, ಅವ್ರನ್ನ ನೋಡಿ ನೋಡಿ ಕಲ್ತ್ಕೊಂಡಿದ್ದೆ. ಪಾಪು ಆದಮೇಲೆ ನನಗೆ ಲೆಗ್ ಮಿಷಿನ್ ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಈ ಮಿಷಿನ್ನ ಗಿಫ್ಟ್ ಮಾಡಿದ್ರು. ಶಾಪ್ ಮಾಡೋಣ ಅಂದ್ಬಿಟ್ಟು ಟೈಲರಿಂಗ್ ಕೋರ್ಸ್ ಮಾಡಿದ್ದು, ಬಟ್ ಶಾಪ್ ಏನೂ ಇಟ್ಟಿಲ್ಲ, ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡಿರಲಿಲ್ಲ ಅಂತಲೇ ಇಟ್ಟಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ, ನಾನು ಹೊರಗಡೆ ಹೋಗಬೇಕಿತ್ತು. ಹೊರಗಡೆ ಹೋಗೋದಕ್ಕೆ ಅಂತ ಡ್ರೆಸ್ಸಸ್ ಹುಡುಕ್ತಿದ್ದೆ. ಆಲ್ಮೋಸ್ಟ್ ಗೊತ್ತಲ್ಲ ಎಲ್ಲ ಹೆಣ್ಮಕ್ಳಿಗೂ ಹೊರಗಡೆ ಹೋಗಬೇಕು ಅಂದರೆ ಡ್ರೆಸ್ ಸಿಗೋದೇ ಇಲ್ಲ. ಸೊ ಒಂದು ಹೊಸ ಡ್ರೆಸ್ ಇತ್ತು, ಅದನ್ನು ಹಾಕ್ಕೊಂಡು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಅದು ಆಲ್ಟ್ರೇಷನ್ ಮಾಡಬೇಕು. ಸೊ ನಾನು ಟೈಲರ್ ಆಗಿರೋದ್ರಿಂದ ಆಲ್ಟ್ರೇಷನ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಆ್ಯಕ್ಚುಲಾಗಿ ಟೈಲರಿಂಗ್ ಕೋರ್ಸ್ ಮಾಡಿದ್ದೆ. ಕೋರ್ಸ್ ಮಾಡಿ ಆಲ್ಮೋಸ್ಟ್ ಆಯಿತು 3 ಇಯರ್ಸ್ ಆಯಿತು. ಟೈಲರಿಂಗು ಒಂದು ನಂದು ಫಸ್ಟ್ PU ಇದ್ದಾಗಲೇ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ಡ್ರೆಸ್ಸಸ್ ಎಲ್ಲ ನಾನೇ ಸ್ಟಿಚ್ ಮಾಡಿಕೊಂಡು, ಅವಾಗೆಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ದುಡ್ಡಿರ್ತಿರ್ಲಿಲ್ಲ ಅಲ್ವಾ. ಸೊ ಎಲ್ಲ ಡ್ರೆಸ್ ನಾನೇ ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ತಿದ್ದೆ. ಟೈಲರಿಂಗ್ ಕಲ್ತಿರಲಿಲ್ಲ, ಹಾಗೆ ನಮ್ಮ ಅಜ್ಜಿ ಸ್ಟಿಚ್ ಮಾಡ್ತಾಯಿದ್ರು, ಅವ್ರನ್ನ ನೋಡಿ ನೋಡಿ ಕಲ್ತ್ಕೊಂಡಿದ್ದೆ. ಆಮೇಲೆ ಟೈಲರಿಂಗ್ ಕೋರ್ಸ್ ಮಾಡಿದೆ. ಕೋರ್ಸ್ ಮಾಡಿಬಿಟ್ಟು ಶಾಪ್ ಮಾಡೋಣ ಅಂದ್ಬಿಟ್ಟು ಟೈಲರಿಂಗ್ ಕೋರ್ಸ್ ಮಾಡಿದ್ದು, ಬಟ್ ಶಾಪ್ ಏನೂ ಇಟ್ಟಿಲ್ಲ, ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡಿರಲಿಲ್ಲ ಅಂತಲೇ ಇಟ್ಟಿಲ್ಲ. ಆಮೇಲೆ ಹಾಗೆ ನಂದು ಓನ್ ಏನಾದರೂ ಆಲ್ಟ್ರೇಷನ್ ಇದ್ದರೆ ಅಥವಾ ಏನಾದರೂ ಮೋಹಿತಂಗೆ ಜಾಸ್ತಿ, ನಾನು ಟೈಲರಿಂಗ್ ಕಲ್ತಾಗಿಂದ ಏನು ಒಂದು ಯೂಸ್ ಆಗಿರೋದು ಅಂದರೆ ಮೋಹಿತಂಗೆ ಜಾಸ್ತಿ ಬಟ್ಟೆ ಸ್ಟಿಚ್ ಮಾಡಿಕೊಡ್ತಾ ಇದ್ದೆ. ಆಲ್ಮೋಸ್ಟ್ ಡಿಸೈನರ್ ಬಟ್ಟೆಗಳೆಲ್ಲ ಅವಳಿಗೆ ಸ್ಟಿಚ್ ಮಾಡಿದ್ದೀನಿ. ಫೋಟೋಸ್ ಇದ್ದರೆ ಅಟ್ಯಾಚ್ ಮಾಡ್ತೀನಿ ನೋಡಿ. ಒಂದು ಆಲ್ಮೋಸ್ಟ್ ಅವಳಿಗೆ 6 ಮಂತ್ಸ್ ಇದ್ದಾಗ ಲಂಗ ಬ್ಲೌಸ್ ಸ್ಟಿಚ್ ಮಾಡಿ ಕಳಿಸಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಮೋಹಿತನಿಗೆ. ಆವಾಗಿಂದನೂ ಒಂದೊಂದು ಸರಿ ಹಬ್ಬಕ್ಕೂ ಲಂಗ ಬ್ಲೌಸ್ ಸ್ಟಿಚ್ ಮಾಡೋದು, ಚೂಡಿದಾರ್ ಸ್ಟಿಚ್ ಮಾಡೋದೆಲ್ಲ ಮಾಡಿ ಕಳಿಸ್ತಿದ್ದೆ. ಆಮೇಲೆ ಬಿಡೋದಕ್ಕೆ ರೀಸನ್ ಏನು ಅಂದರೆ, ಹೌದಾ ಇದೇ ಕಾಣಿಸ್ತಿದ್ಯಾ ಬರೀ ಆಮೇಲೆ ಏನಪ್ಪ ಅಂದರೆ ಇಲ್ಲಿಗೆ ನಮ್ಮ ಮನೇಲಿ ಇದ್ದಾಗ, ನನ್ನ ಹಸ್ಬೆಂಡ್ ಮನೇಲಿ ಇದ್ದಾಗ ಫುಲ್ ಕ್ಲೀನ್ ಸೆಟಪ್ ಮಾಡ್ಕೊಂಡಿದ್ದೆ ನಾನು ಟೈಲರಿಂಗ್ ಮಾಡೋದಕ್ಕೆ ಅಂತ. ಟೇಬಲ್ಲು ಅದು ಇದು ಎಲ್ಲ ಸೆಟಪ್ ಮಾಡಿ ಈ ಥರ ಬಾಕ್ಸಲ್ಲೆಲ್ಲ ಥ್ರೆಡ್ಡೆಲ್ಲ ಇಟ್ಕೊಂಡು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೆ. ಶಿಫ್ಟ್ ಆದಮೇಲೆ ಇಲ್ಲಿ ಸುಮ್ಮನೆ ತೊಗೊಬಂದೆ. ಇವಾಗ ಇಲ್ಲಿ ಜಸ್ಟ್ ಆಲ್ಟ್ರೇಷನ್ ಪರ್ಪಸ್ ಮಾತ್ರ. ಟೇಬಲ್ ಇಟ್ಕೊಂಡಿಲ್ಲ ಅಂದರೆ ಸ್ಟಿಚ್ ಏನೂ ಮಾಡೋದಕ್ಕಾಗಲ್ಲ, ಕಷ್ಟ ಆಗುತ್ತೆ, ಹೀಗೆ ಫುಲ್ಲು ಬೊಕ್ಕೊಂಡಿರಬೇಕು. ಸೊ ಅದಕ್ಕೆ ಇವಾಗ ನಾನು ಜಸ್ಟು ಇಷ್ಟೆಲ್ಲ ಸ್ಟೋರಿ ಏನಕ್ಕೆ ಹೇಳಿದೆ ಅಂದರೆ, ನನ್ನ ಮಿಷಿನ್ ನೋಡಿದ ತಕ್ಷಣ ಎಲ್ಲ ನೆನಪಾಯಿತು ನನಗೆ. ಮಿಷಿನ್ ಇಟ್ಕೊಂಡಿದ್ದೆ ನೋಡಿ, ಹೊಸ ಥ್ರೆಡ್ ಇನ್ನೂ ತೆಗೆದೂ ಇಲ್ಲ. ಫುಲ್ಲು ಕಲೆಕ್ಷನ್ ಇಟ್ಟಿದ್ದೆ, ಅವಾಗ ಸ್ಟಿಚ್ ಮಾಡ್ತಾಯಿದ್ದೆ. ನಮ್ಮ ಮೂಡ್ಲು 1 ಇಯರ್ ಇದ್ದಾಗ ಫುಲ್ ಸ್ಟಿಚ್ ಮಾಡ್ತಾಯಿದ್ದೆ, ಅವಾಗೆಲ್ಲ ಇಟ್ಕೊಂಡಿದ್ದೆ ನೋಡಿ. ಇದೇ ಡ್ರೆಸ್ಸು, ಬುದ್ಧ ಇಲ್ಲ, ಬುದ್ಧಗಿಂತ ಚಿಕ್ಕ ಪಾಪು ಇದ್ದಾಗ. ಇದು ನನ್ನ ಡ್ರೆಸ್ಸು ತೊಗೊಂಡು ತುಂಬ ದಿನ ಆಯಿತು, ಬಟ್ ಇನ್ನೂ ಹಾಕಿಲ್ಲ. ಅದಕ್ಕೆ ಇವತ್ತು ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಆಲ್ಟ್ರ್ ಮಾಡ್ಕೊತಾ ಇದ್ದೀನಿ. ತುಂಬ ದೊಡ್ಡದು ಲೂಸ್ ಇದೆ ತುಂಬ, ಅದಕ್ಕೆ ಇವಾಗ ನೀಟಾಗಿ ಆಲ್ಟ್ರ್ ಮಾಡ್ಕೊತೀನಿ. ನನ್ನ ಹತ್ರ ಮೊದಲು ಲೆಗ್ ಮಿಷಿನ್ ಇತ್ತು, ತುಂಬ ಅಂದರೆ ತುಂಬ ಹಳೆಯ ಮಿಷಿನ್ ಇತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಬಟ್ ಪಾಪು ಆದಮೇಲೆ ನನಗೆ ಲೆಗ್ ಮಿಷಿನ್ ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಈ ಮಿಷಿನ್ನ ಗಿಫ್ಟ್ ಮಾಡಿದ್ರು. ಕಷ್ಟಪಡ್ತಿರೋದು ನೋಡೋಕ್ಕಾಗದೆ. ಇಲ್ಲಿ ಬಂದಮೇಲೆ ಟೈಲರಿಂಗ್ ಮಾಡೋದಕ್ಕೆ ಆಗ್ತಿಲ್ಲ, ಯಾಕಂದರೆ ಒಂದು ಟೇಬಲ್ ಇಲ್ಲ ನೀಟಾಗಿ ಕುತ್ಕೊಂಡು ಎಲ್ಲ ಇದು ಮಾಡೋದಕ್ಕೆ. ಇನ್ನೊಂದೇನು ಅಂದರೆ, ನಾನು ಮಿಷಿನ್ ತೆಗ್ದಿದ್ದ ತಕ್ಷಣ ನಮ್ಮ ಮಕ್ಕಳೆಲ್ಲ ಬಂದುಬಿಡ್ತಾರೆ ಮಿಷಿನ್ನ ನೋಡೋದಕ್ಕೆ ಹಿಂಗೆ ವರ್ಕ್ ಆಗ್ತಿದೆ ಅಂತ. ಅದಕ್ಕೋಸ್ಕರ ಆ್ಯಕ್ಚುಲಾಗಿ ಲೆಗ್ ಮಿಷಿನ್ಗಿಂತ ಈ ಮಿಷಿನ್ನು ತುಂಬ ಈಸಿ ಯೂಸ್ ಮಾಡೋದಕ್ಕೆ. ಬಾರ್ಬಿನ್ ಇದು ಎಷ್ಟೊಂದಿತ್ತು, ಬಟ್ ಎಲ್ಲೋ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಇದೇ ಆರೆಂಜ್ ಕಲರ್ ಥ್ರೆಡ್ಗೆ ಸುತ್ತಾ ಇದ್ದೀನಿ. ಬಟ್ ಇದು ಆ್ಯಕ್ಚುಲಾಗಿ ತುಂಬ ಈಸಿ. ಸೌಂಡ್ ಇಲ್ಲ. ನಂದೇನಾದರೂ ನೀವು ನನ್ನ ಲೆಗ್ ಮಿಷಿನ್ ಏನಾದರೂ ತುಳಿಯೋದು ಸೌಂಡ್ ಕೇಳಿಬಿಟ್ಟಿದ್ದಿದ್ರೆ ಅಷ್ಟೇ, ಅಷ್ಟು ಸೌಂಡ್ ಬರ್ತಿತ್ತು ನನ್ನ ಮಿಷಿನು.
ಪರ್ಫೆಕ್ಟ್ ಆಯಿತು. ರೆಡಿ ಡ್ರೆಸ್ಗಳು ತೊಗೊಂಡ್ರೆ ಏನು ಅಂದರೆ ಸ್ಟಿಚ್ ಡ್ರೆಸ್ ಅಷ್ಟು ಕ್ವಾಲಿಟಿ ಇರಲ್ಲ. ನಾರ್ಮಲಾಗಿ ಒಂದು ಸ್ಟಿಚ್ಚು ಹಾಕಿಸ್ಲೇಬೇಕು. ಸೊ ಈ ಥರ ಮಿಷಿನ್ ಮನೇಲಿ ಇಟ್ಕೊಂಡ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಕೈ ಕೆಲಸ ಕಲ್ತಿದ್ರೆ ಹೆಣ್ಮಕ್ಳು ತುಂಬ ಒಳ್ಳೆಯದು. ಅದಕ್ಕೆ ನಮ್ಮ ಮನೇಲಿ ನನಗೆ ಟೈಲರಿಂಗ್ ಕಲಿಸ್ಬಿಟ್ಟಿದ್ರು. ಓನಾಗಿ ಕಲ್ತಿದ್ದೆ. ನನ್ನ ಹಸ್ಬೆಂಡು ಕೋರ್ಸ್ ಕ್ಲಾಸ್ಗೆ ಜಾಯಿನ್ ಮಾಡಿಸಿ ಮತ್ತು ಕೋರ್ಸ್ ಮಾಡಿಸಿದ್ರು. ಆಲ್ಮೋಸ್ಟ್ ಎಲ್ಲ ಥರ ಡ್ರೆಸ್ಸು ಸ್ಟಿಚ್ ಮಾಡ್ತೀನಿ ಫ್ರೀ ಟೈಮ್ ಇದ್ದಾಗ. ನಮ್ಮ ಮನೇಲಿ ಇದ್ದಾಗ ನಾನು ಆಲ್ಮೋಸ್ಟ್ ನನಗೇನು ಅಷ್ಟು ಕೆಲಸ ಇರ್ತಿರ್ಲಿಲ್ಲ. ನನ್ನ ಹಸ್ಬೆಂಡ್ ಕೆಲಸಕ್ಕೆಲ್ಲ ಹೋಗ್ಬಿಟ್ಮೇಲೆ ನಾನು ಪಾಪು ಇಬ್ಬರೇ ಇರ್ತಿದ್ವಿ. ಸೊ ಟೈಲರಿಂಗ್ ಮಾಡಿಕೊಂಡೇ ಇರ್ತಾಯಿದ್ದೆ. ಇಲ್ಲಿ ಬಂದಮೇಲೆ ನನಗೆ ಈ ಥರ ಕೆಳಗಡೆ ಕೂತ್ಕೊಂಡು ಸ್ಟಿಚ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಬಿಟ್ಟಿದ್ದೀನಿ ಸ್ಟಿಚ್ ಮಾಡೋದನ್ನು. ಟೈಲರಿಂಗ್ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಾಗಿ ತುಂಬ ಇಷ್ಟ. ಒಂದೇನು ಅಂದರೆ ನಾವೇ ಒಂದು ಡಿಸೈನ್ ಮಾಡಿ ಹಾಕ್ಕೊಂಡಾಗ ತುಂಬ ಖುಷಿಯಾಗುತ್ತೆ. ಆಲ್ಮೋಸ್ಟ್ ನಾನು ತುಂಬ ಕ್ರಾಪ್ ಟಾಪು, ಸ್ಕರ್ಟು, ಚೂಡಿದಾರ್ಸು, ಬ್ಲೌಸೇ ಜಾಸ್ತಿ ಹೊಲ್ದಿರೋದು. ನಾನು ನಮ್ಮ ಮೋಹಿತಂಗೆ ನಮ್ಮ ಮನೇಲಿದ್ದಾಗ ಸ್ಟಿಚ್ ಮಾಡಿ ಕಳಿಸಿದ್ದು. ಇದು ಬಂದು ಹಿಂಗೆ ಫುಲ್ಲು ಬಫ್ ಥರ ಬರುತ್ತೆ. ಹಿಂಗೆ ಹಾಕ್ಕೊಂಡಾಗ ಹಿಂಗೆ ಬಫ್ ಥರ ಬರುತ್ತೆ ಫುಲ್ಲು. ಇದು ಒಂದು ಪ್ರಿಂಟ್ರೆಸ್ಟ್ ಆ್ಯಪಲ್ಲಿ ನಾನು ಡಿಸೈನ್ ನೋಡಿಬಿಟ್ಟು ಅವಳಿಗೆ ಸ್ಟಿಚ್ ಮಾಡಿದ್ದು. ಯಾವುದೋ ಹಬ್ಬಕ್ಕೆ ನಮ್ಮ ಮನೇಲಿದ್ದಾಗ ಆಲ್ಮೋಸ್ಟ್ ಹಬ್ಬಕ್ಕೆ ಅವಳಿಗೆ ಈ ಥರ ಡಿಸೈನ್ ಆಗಿರೋದು ಯಾವುದಾದ್ರು ಲಂಗ ಬ್ಲೌಸು ಇಲ್ಲ ಕ್ರಾಪ್ ಟಾಪು, ಸ್ಕರ್ಟು ಅದೆಲ್ಲ ಸ್ಟಿಚ್ ಮಾಡಿ ಕಳಿಸ್ತಿದ್ದೆ. ಆಮೇಲೆ ದುಪ್ಪಟ್ಟನೂ ನೋಡಿ. ಆ್ಯಕ್ಚುಲಾಗಿ ದುಪ್ಪಟ್ಟಾಗೆ 500 ಮೇಲೆ ಹೇಳ್ತಾರೆ ಡಿಸೈನರ್ ದುಪ್ಪಟ್ಟಾಗೆ. ನಾನು ಇಟ್ಕೊಂಡು ಇದಕ್ಕೆ ಇದು 100 ರೂಪೀಸು ಮೀಟರು, ಇದಕ್ಕೆ ಇದು 10 ರೂಪೀಸು ಲೇಸು ಮೀಟರು. ಸೊ ಇದು ತೊಗೊಂಡು 250 ರೂಪೀಸಲ್ಲಿ ನೋಡಿ ಎಷ್ಟು ಗ್ರ್ಯಾಂಡ್ ದುಪ್ಪಟ್ಟ ರೆಡಿ ಮಾಡಿದ್ದೀನಿ. ಬಜೆಟ್ ಫ್ರೆಂಡ್ಲಿ, ತುಂಬ ಬಜೆಟ್ ಫ್ರೆಂಡ್ಲಿ ಮಾಡಿರೋದು. ಇದು ದುಪ್ಪಟ್ಟ ಚೆನ್ನಾಗಿದೆ. ಅವಳು ಹಾಕ್ಕೊಂಡಿರೋ ಫೋಟೋ ಇದ್ದರೆ ಅಟ್ಯಾಚ್ ಮಾಡ್ತೀನಿ. ಯಾಕಂದರೆ ಇದು ಆಲ್ಮೋಸ್ಟ್ ಆಯಿತು ಒಂದು 6-7 ಮಂತ್ಸ್ ಆಯಿತು ನಾನು ಇದನ್ನು ಸ್ಟಿಚ್ ಮಾಡಿ. ನಮ್ಮನೆ ಇದ್ದಾಗ ಸ್ಟಿಚ್ ಮಾಡ್ತಿದ್ದೆ. ಇಲ್ಲಿ ಬಂದಮೇಲೆ ಸ್ಟಿಚ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ನೋಡಿ, ಒಂದೇ ಸ್ಯಾರಿಲಿ ಇದು ಲಂಗ ಹೊಲ್ದು, ಇದು ಕ್ರಾಪ್ ಟಾಪು. ಮೇಲ್ಗಡೆ ಅವಳು ಕ್ರಾಪ್ ಟಾಪ್ ಹೊಲ್ದು ಲಂಗ ದಾವಣಿ ಥರನೂ ಹಾಕ್ಕೋಬೇಕು. ಮತ್ತು ಇದು ಸೆರಗು ವೇಸ್ಟ್ ಮಾಡಿದೆ. ಎಕ್ಸ್ಟ್ರಾ ನೆಟ್ ತೊಗೊಬಂದು ಇದನ್ನು ಹಾಕಿದ್ದೀನಿ. ಇದು ಬಾರ್ಡರು. ಇದಕ್ಕೊಂದು ಹಿಪ್ ಬೆಲ್ಟ್ ಸಹ ಮಾಡಿದ್ದೆ. ಬೆಲ್ಟು ನಮ್ಮ ಅತ್ತಿಗೆ ಎಲ್ಲೋ ಇಟ್ಬಿಟ್ಟಿದ್ದಾರೆ, ಸಿಕ್ತಿಲ್ಲ. ಈ ಬಾರ್ಡರ್ ಇದೆ ಅಲ್ವಾ, ಇದೇ ಥರ ಈ ಬಾರ್ಡರ್ ಇದೆ ಅಲ್ವಾ, ಈ ಬಾರ್ಡರಲ್ಲಿ ಬೆಲ್ಟ್ ಮಾಡಿ ಬೀಡ್ಸ್ ಹಾಕಿದ್ದೆ. ತುಂಬ ಚೆನ್ನಾಗಿತ್ತು. ಫೋಟೋ ಇದ್ದರೆ ಹಾಕ್ತೀನಿ. ರೀಸೆಂಟಾಗಿ ಸ್ಟಿಚ್ ಮಾಡಿರೋದು ಅಂದರೆ ನೋಡಿ ಇದು. ಇನ್ನೂ ಹಾಕಿಲ್ಲ ನಾನು ಇದನ್ನು. ಈ ಸ್ಯಾರಿ ರೀಸೆಂಟಾಗಿ ಸ್ಟಿಚ್ ಮಾಡಿದೆ, ಇನ್ನೂ ಹಾಕಿಲ್ಲ, ಹಾಕಬೇಕು. ಇನ್ನೂ ತುಂಬ ನಮ್ಮ ಅಮ್ಮಗೆ ನಮ್ಮ ಅತ್ತಿಗೆಗೆ ತುಂಬ ನನ್ನ ಸ್ಯಾರಿದು, ನಮ್ಮ ಅತ್ತಿಗೆದು ನಮ್ಮ ಅಮ್ಮದು ಬ್ಲೌಸೆಲ್ಲ ಸ್ಟಿಚ್ ಮಾಡಿದ್ದೀನಿ. ಅಂದರೆ ಅದೆಲ್ಲ ಸಿಂಪಲ್. ನಾವು ಯಾವುದು ತುಂಬ ಡಿಸೈನ್ ಎಲ್ಲ ಇಟ್ಟು ಏನು ಸ್ಟಿಚ್ ಮಾಡಿಲ್ಲ. ನಮ್ಮಮ್ಮ ಎಲ್ಲ ಏನು ತುಂಬ ಡಿಸೈನರ್ ಬ್ಲೌಸೆಲ್ಲ ಹಾಕಲ್ಲ. ನಂದಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವಾಗಾದರೂ ಫ್ರೀ ಆಗಿದ್ದಾಗ ನಾನು ಸ್ಟಿಚ್ ಮಾಡಿರೋ ಅಂಥ ಎಲ್ಲ ಬ್ಲೌಸಸ್ನು ತೋರಿಸ್ತೀನಿ. ಪ್ರತಿಯೊಬ್ಬರು ಏನಾದರೂ ಒಂದು ಕೆಲಸ ಕಲ್ತಿರಬೇಕು. ಓದೋದ್ರ ಜೊತೆಗೆ ಕೆಲಸನೂ ಕಲ್ತಿದ್ರೆ ತುಂಬ ಯೂಸ್ ಆಗುತ್ತೆ. ಸೊ ನಾನು ಟೈಲರಿಂಗ್ ಕಲ್ತಿದ್ದೀನಿ. ಅದು ನನಗೆ ಯೂಸ್ ಆಗ್ತಿದೆ. ಯಾಕಂದರೆ ಇವಾಗ ಒಂದು ಬ್ಲೌಸ್ ಹೊಲಿಸ್ಬೇಕು ಅಂದರೆ 500 to 900 ಕೊಡಬೇಕು. ಸೊ ನಾವು ಅದನ್ನು ನಾವೇ ಸ್ಟಿಚ್ ಮಾಡ್ಕೊಳೋದ್ರಿಂದ ತುಂಬ ಯೂಸ್ ಆಗುತ್ತೆ. ಫಂಕ್ಷನ್ ಬ್ಲೌಸೆಲ್ಲ, ವರ್ಕ್ ಬ್ಲೌಸೆಲ್ಲ ನಾವು ಹೊರಗಡೆನೇ ಕೊಡೋದು. ಅದನ್ನೆಲ್ಲ ಏನು ಸ್ಟಿಚ್ ಮಾಡ್ಕೊಳಲ್ಲ. ಸಿಂಪಲ್ ಯಾವುದಾದ್ರೂ ಈ ಥರ ಸಿಂಪಲ್ ಇರೋದು ಸ್ಯಾರೀಸ್ ಏನಾದರೂ ಇದ್ದರೆ ಅದಕ್ಕೆ ಮಾತ್ರ ನಾವು ಸ್ಟಿಚ್ ಮಾಡ್ಕೊತೀರಿ. ಆಲ್ಮೋಸ್ಟ್ ಮನೇಲಿ ಎಲ್ಲರಿಗೂ ನಾನು ಸ್ಟಿಚ್ ಮಾಡ್ಕೊಡ್ತೀನಿ. ಆಲ್ಟ್ರೇಷನ್ಗೆ ಎಷ್ಟು ತೊಗೋತಾರೆ ಗೊತ್ತಾ? 50 to 100 ತೊಗೋತಾರೆ ಜಸ್ಟ್ ಒಂದು ಸ್ಟಿಚ್ ಹಾಕೋದಕ್ಕೆ. ಸೊ ಅದೆಲ್ಲ ದುಡ್ಡು ಉಳಿಸ್ದಾಗೆ ಅಲ್ವಾ. ಸೊ ಕಲ್ತಿದ್ರೆ ಒಳ್ಳೆಯದು, ಎಮರ್ಜೆನ್ಸಿಗೋಸ್ಕರ. ನೋಡಿ, ನಾನು ಒಳಗಡೆ ಇರೋ ಅಷ್ಟೊತ್ತು ಒಳಗಡೆ ಇದ್ದರು. ಈಗ ನಾನು ರೆಡಿಯಾಗಿಬಿಟ್ಟು ಹೊರಗಡೆ ಬಂದೆ. ಎಲ್ಲಿ ಹೊರಗಡೆ ಹೊರಟೋಗ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಕಾಯ್ಕೊಂಡಿದ್ದಾರೆ ಇವರು ಜೊತೆಗೆ ಬರೋದಕ್ಕೆ. ಬಟ್ ಆದರೆ ನಾನು ಇವ್ರನ್ನ ಕರ್ಕೊಂಡು ಹೋಗ್ತಾಯಿಲ್ಲ, ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನೋಡಿ, ತುಂಬ ಅಂದರೆ ತುಂಬ ಲೂಸ್ ಇತ್ತು ಈ ಡ್ರೆಸ್ಸು. ಮೇಯ್ನಾಗಿ ಏನು ಅಂದರೆ ರೆಡಿ ಡ್ರೆಸ್ಗಳಲ್ಲಿ ಸ್ಲೀವ್ಸ್ ಬಂದು ತುಂಬ ಲೂಸ್ ಆಗಿರುತ್ತೆ. ಅಂದರೆ ತುಂಬ ದೊಗ್ಳೆ ಥರ ಅಂತ ಅನಿಸುತ್ತೆ. ಬಟ್ ಆದರೆ ಆಲ್ಟ್ರೇಷನ್ ಮಾಡಿದ್ಮೇಲೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೀಟಾಗಿ ತೋರಿಸ್ತಿದ್ದೀನ ಇಲ್ವಾ ಗೊತ್ತಿಲ್ಲ, ನೀಟಾಗಿದೆ. ನನಗೆ ಈ ಥರ ಫಿಟ್ಟಾಗಿ ಇದ್ದರೆ ಸ್ಲೀವ್ಸು ಇಷ್ಟ ಆಗುತ್ತೆ. ಲೂಸಾಗಿದ್ದರೆ ಒಂಥರ ಅನ್ನಿಸ್ತಿರುತ್ತೆ. ಸೊ ನಾನು ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾಯಿರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.